ಪ್ರಿಯರಾದವರ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ಬಂದಿದ್ದೇವೆ. ಈ ದಿನ ಯಾವ ವಾಗ್ದಾನವನ್ನು ಕೊಡುತ್ತಾರೆಂಬುದಾಗಿ ನೀವು ಬಹಳ ಆಸಕ್ತಿಯಿಂದ ಕಾಯುತ್ತಾ ಇದ್ದೀರಲ್ಲ. ದೇವರು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಆದರೆ ಈ ಸ್ಥಳ ಬಹಳ ದೊಡ್ಡದಾಗಿ ಕಾಣುತ್ತಾ ಇದೆಯಲ್ಲ, ಎಲ್ಲಿ ಅಂದುಕೊಳ್ಳುತ್ತೀರಾ? ಇದು ದಕ್ಷಿಣ ಅಮೆರಿಕದಲ್ಲಿ ಇರುವಂತ, ಬ್ರೆಜಿಲ್ ದೇಶದಲ್ಲಿ ಇರುವಂತ ರಿಯೋ ಎಂಬಂತ ಪಟ್ಟಣ. ಈ ಸ್ಥಳದಲ್ಲಿ ವಿಶ್ವ ಅದ್ಭುತಗಳಲ್ಲಿ ಒಂದಾಗಿರುವಂತ ಯೇಸು ಕ್ರಿಸ್ತನ ದೊಡ್ಡ ಒಂದು ಶಿಲೆಯನ್ನು ದೊಡ್ಡ ಬೆಟ್ಟದ ಮೇಲೆ ನಿರ್ಮಿಸಿ ಇಟ್ಟಿದ್ದಾರೆ. ಅದನ್ನು ನೀವು ಹಿಂದೆ ನೋಡುತ್ತಾ ಇದ್ದೀರಿ. ಇದು ಲೋಕದ ಅದ್ಭುತಗಳಲ್ಲಿ ಒಂದು ಎಂಬುದಾಗಿ ಎಣಿಸಲ್ಪಡುತ್ತದೆ. ಪ್ರತಿನಿತ್ಯ ಲಕ್ಷಾಂತರ ಜನರು ಇದನ್ನು ನೋಡೋದಕ್ಕೆ ಬರುತ್ತಾರೆ. ಈ ಒಂದು ಪಟ್ಟಣ ಈ ಬ್ರೆಜಿಲ್ ದೇಶದ ರಾಜಧಾನಿಯಾಗಿದೆ. ಈ ಒಂದು ಪಟ್ಟಣದಲ್ಲಿ, ಈ ಒಂದು ದೇಶದಲ್ಲಿ ಕ್ಯಾಥೋಲಿಕ್ ಜನರೇ ಹೆಚ್ಚಾಗಿ ವಾಸವಾಗಿದ್ದಾರೆ. 21 ಕೋಟಿಗಿಂತ ಹೆಚ್ಚಾಗಿರುವಂತ ಜನರು ಹೆಚ್ಚಾಗಿ ಕ್ಯಾಥೋಲಿಕ್ ಜನರು. ಈಗ ಇವರ ಮಧ್ಯೆ ಒಂದು ಉಜ್ಜೀವನ ಆರಂಭವಾಗಿದೆ. ಪವಿತ್ರಾತ್ಮನು ಸುರಿಸಲ್ಪಟ್ಟು ಅನೇಕ ಜನರು ರಕ್ಷಣೆಯನ್ನು ಹೊಂದಿ ಒಂದು ದೊಡ್ಡ ಆತ್ಮಿಕವಾದ ಉಜ್ಜೀವನ ದೇಶದ ಎಲ್ಲೆಡೆ ಹರಡುತ್ತಾ ಇರುವುದನ್ನು ಕಾಣಬಹುದು. ಅತಿ ಶೀಘ್ರದಲ್ಲಿ ದೇಶ ಪೂರ್ತಿ ದೇವರ ಆಳ್ವಿಕೆಯೊಳಗೆ ಬರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅಷ್ಟರ ಮಟ್ಟಿಗೆ ಉಜ್ಜೀವನ ನಡೆಯುತ್ತಾ ಇರುವಂತ ಒಂದು ದೇಶ ಇದು. ಸರಿ, ಈ ದಿವಸ ದೇವರು ನಿಮಗೆ ಏನು ಹೇಳಲು ಬಯಸುತ್ತಾರೆ ಗೊತ್ತಾ? ಅಪೊಸ್ತಲರು 1ನೇ ಅಧ್ಯಾಯ 8ನೇ ವಾಕ್ಯ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ನನಗೆ ಸಾಕ್ಷಿಗಳಾಗಿರಬೇಕು. ದೇವರೇನು ಹೇಳುತ್ತಾರೆ? ಯು ಶಾಲ್ ರಿಸೀವ್ ಪವರ್ ವೆನ್ ದ ಹೋಲಿ ಸ್ಪಿರಿಟ್ ಕಮ್ಸ್ ಅಪಾನ್ ಯು. ಪವಿತ್ರಾತ್ಮನು ಬರುವಾಗ ನೀವು ಬಲವನ್ನು ಹೊಂದಿಕೊಳ್ಳುವಿರಿ. ಅಂದ್ರೆ ದೇವರು ನಿಮಗೆ ಕೊಡುವಂತ ವಾಗ್ದಾನ, ನೀವು ಬಲವನ್ನು ಹೊಂದಿ ನನಗೆ ಸಾಕ್ಷಿಗಳಾಗಿರುತ್ತೀರಿ ಎಂದು ಮಾತು ಕೊಡುತ್ತಾರೆ. ನಿಮಗೆ ಬಲ ಅವಶ್ಯವಲ್ಲವ? ದೇವರು ಸರ್ವಶಕ್ತನಾದ ದೇವರು. ಯೇಸು ಬಲವುಳ್ಳವನಾಗಿ ಈ ಲೋಕದಲ್ಲಿ ಸಂಚರಿಸಿದನು. ಪವಿತ್ರಾತ್ಮನು ನಮ್ಮೊಳಗೆ ಬರುವಾಗ ಆ ಒಂದು ಬಲವನ್ನು ಅನುಗ್ರಹಿಸುತ್ತಾನೆ. ನಿಮಗೆ ಆ ಒಂದು ಬಲ ಅವಶ್ಯ. ಈ ಪವಿತ್ರಾತ್ಮನ ಬಲ ನಿಮ್ಮೊಳಗೆ ಬಂದರೆ ನೀವು ಕೆಲಸ ಮಾಡುವಲ್ಲಿ, ಓದುವ ಸ್ಥಳದಲ್ಲಿ, ನೀವು ಬಿಸ್ನೆಸ್ ಮಾಡುವಲ್ಲಿ, ಸೇವೆ ಮಾಡುವ ಸ್ಥಳದಲ್ಲಿ ಸಾಕ್ಷಿಯುಳ್ಳ ಜೀವಿತ ಜೀವಿಸುವಂತೆ ಕಾರ್ಯ ಮಾಡುವರು. ಅದುವೇ ಪವಿತ್ರಾತ್ಮನು ಕೊಡುವಂತ ಬಲ. ಯಾವ ಬಲ ಗೊತ್ತಾ? ಮೊದಲನೆಯದಾಗಿ ಪಾಪವನ್ನು ಜಯಿಸುವಂತ ಬಲ, ಪರಿಶುದ್ಧವಾಗಿ ಬಾಳುವಂತ ಬಲವನ್ನು ದೇವರಾತ್ಮನು ಕೊಡುತ್ತಾನೆ. ಇದುವೇ ನಮಗೆ ಬಹಳ ಅವಶ್ಯ. ನಾವು ಎಲ್ಲ ಪಾಪಗಳನ್ನು ಜಯಿಸಿ ಇರುವಂತ ಸ್ಥಳದಲ್ಲಿ ಜಯಶಾಲಿಗಳಾಗಿ ಸಾಕ್ಷಿಯಾಗಿ ಜೀವಿಸುವುದು. ಯೇಸುವೆ ಅಂತಹ ಜೀವಿತವನ್ನು ಕೊಡುತ್ತಾನೆ ಎಂಬುದಕ್ಕೆ ನೀವು ಸಾಕ್ಷಿಗಳಾಗಿ ಇರುವುದು. ಆ ಒಂದು ಬಲವನ್ನು ಕೊಡುವಂಥದ್ದು ಪವಿತ್ರಾತ್ಮನು. ಎರಡನೆಯದಾಗಿ ಸಮಸ್ಯೆಗಳು. ಲೋಕದಲ್ಲಿ ಇರುವವರೆಗೂ ಕಷ್ಟಗಳು, ಸಮಸ್ಯೆಗಳು ಬರುತ್ತಾ ಇರುತ್ತದಲ್ಲವ, ಅದರಲ್ಲಿ ಅನೇಕರು ಸೋತು ಹೋಗುವುದು, ಹಿಂಜಾರಿ ಹೋಗುವುದು, ಪ್ರಾರ್ಥಿಸಲು ಆಗುತ್ತಿಲ್ಲ ಎಂದು ಹೇಳುವುದು, ಅದನ್ನೆಲ್ಲ ಜಯಿಸುವುದಕ್ಕೆ ಬಲ ಕೊಡುವಂಥದ್ದು ಪವಿತ್ರಾತ್ಮನು. ಸಮಸ್ಯೆಗಳನ್ನು ನೀವು ಜಯಿಸುವಿರಿ. ಇಂದು ನಿಮ್ಮನ್ನು ಬಾಧಿಸುತ್ತಾ ಇರುವಂತ ಹೋರಾಟಗಳು, ಸಮಸ್ಯೆಗಳನ್ನು ನೀವು ಜಯಿಸುವಿರಿ. ಆ ಬಲವನ್ನು ನಿಮಗೆ ಕೊಡುವಂಥದ್ದು ಪವಿತ್ರಾತ್ಮನು. ಆ ಬಲವನ್ನು ಕೊಟ್ಟು ನೀವು ಎಲ್ಲಿ ಇದ್ದೀರೋ ಅಲ್ಲಿ ಜಯ ಹೊಂದಿ ಸಾಕ್ಷಿಗಳಾಗಿರುವಂತೆ ಮಾಡುತ್ತಾನೆ. ಮೂರನೆಯದಾಗಿ ಸೈತಾನ, ವಿರೋಧಿಯಾಗಿರುವ ಸೈತಾನನನ್ನು ಜಯಿಸುವಂತ ಬಲ. ಸೈತಾನನನ್ನು ಜಯಿಸುವಂತ ಬಲವನ್ನು ಕೊಡುವಂಥದ್ದು ಪವಿತ್ರಾತ್ಮನು. ಶತ್ರು ಪ್ರವಾಹದಂತೆ ಬರುವಾಗ ದೇವರಾತ್ಮನು ಅವನಿಗೆ ವಿರೋಧವಾಗಿ ಧ್ವಜವನ್ನು ಎತ್ತುತ್ತಾನೆ. ಪವಿತ್ರಾತ್ಮನ ಬಲವು ನಿಮ್ಮೊಳಗೆ ಇರುವುದಾದರೆ ನೀವು ಪಾಪಗಳನ್ನು ಜಯಿಸಬಹುದು, ಸಮಸ್ಯೆಗಳನ್ನು ಜಯಿಸಬಹುದು, ಸೈತಾನನ್ನು ಜಯಿಸಬಹುದು, ಜಯ ಹೊಂದಿದವರಾಗಿ ನಿಲ್ಲಬಹುದು. ನೀವು ಸಾಕ್ಷಿಗಳಾಗಿ ಬಾಳುತ್ತಾ ಯೇಸುವನ್ನು ಪ್ರಕಟಿಸಿ ತೋರಿಸುತ್ತಾ ಇರಬಹುದು. ಅದಕ್ಕೆ ಈ ಬಲವನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಾರೆ. ನಾನು ನಿಮಗೆ ಬಲವನ್ನು ಕೊಡುತ್ತೇನೆ, ನೀವು ನನಗೆ ಸಾಕ್ಷಿಗಳಾಗಿ ಇರುವಿರಿ. ಇದಕ್ಕಿಂತ ದೊಡ್ಡ ಕಾರ್ಯ ನಮ್ಮ ಜೀವಿತದಲ್ಲಿ ಏನಿದೆ? ಇದುವೇ ಬಹಳ ದೊಡ್ಡ ಕಾರ್ಯ. ನೀವು ದಾಹದಿಂದ ಕೇಳಿಕೊಂಡ್ರೆ ನಿಮಗೆ ಕೊಡುತ್ತಾನೆ, ನಂಬಿಕೆಯಿಂದ ಕೇಳಿಕೊಂಡ್ರೆ ನಿಮಗೆ ಕೊಡುತ್ತಾನೆ. ಕೇಳುವಿರಾ? ದೇವರೇ, ನನಗೆ ಈ ಬಲ ಬೇಕು, ಈ ಒಂದು ಶಕ್ತಿ ಬೇಕು, ನಾನು ಪಾಪಗಳನ್ನು ಜಯಿಸಬೇಕು, ಸಮಸ್ಯೆಗಳನ್ನು, ಸೈತಾನನ್ನು ಜಯಿಸಬೇಕು, ಸೈತಾನನ್ನು ಜಯಿಸಿ ಮುಂದೆ ಸಾಗಬೇಕು, ಅದಕ್ಕಾಗಿ ಬಲವನ್ನು ಕೊಡಿರಿ ಎಂಬುದಾಗಿ ಕೇಳಿರಿ. ಹಿಂದೆ ಅಭಿಷೇಕವನ್ನು ದೇವರು ಕೊಡುತ್ತಾರೆ. ಪ್ರಾರ್ಥಿಸೋಣವ. ದೇವರೇ, ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ಪವಿತ್ರಾತ್ಮನ ಬಲವನ್ನು ಕೊಡುತ್ತೇನೆ, ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದಿರಿ. ಈ ಮಗನಿಗೆ, ಈ ಮಗಳಿಗೆ ನಿಮ್ಮ ಬಲ ಬೇಕು. ಪಾಪಗಳನ್ನು ಜಯಿಸಿ ಬಾಳುವಂತ ಬಲ, ಸಮಸ್ಯೆಗಳನ್ನು ಜಯಿಸಿ ಬಾಳುವಂತ ಬಲ, ಸೈತಾನ ಸಕಲ ಕ್ರಿಯೆಗಳನ್ನು ಜಯಿಸಿ ಮುನ್ನಡೆಯುವಂತ ಬಲ. ಆ ಒಂದು ಬಲವನ್ನು ನಿಮ್ಮ ಮಕ್ಕಳಿಗೆ ಕೊಡಿರಿ. ಈ ತಿಂಗಳು ಅವರು ಜಯ ಹೊಂದುವಂತ ತಿಂಗಳಾಗಿ ಇರಲಿ.
ಸಕಲ ಕಾರ್ಯಗಳಲ್ಲಿ ಜಯ ಹೊಂದಿ ಮುಂದೆ ಸಾಗುವುದಕ್ಕೆ ಅಭಿಷೇಕದಿಂದ ತುಂಬಿಸಿರಿ, ಆತ್ಮನಿಂದ ತುಂಬಿಸಿರಿ, ಆ ಬಲದಿಂದ ತುಂಬಿಸಿರಿ. ಆ ಬೆಂಕಿಯವರಲ್ಲಿ ತುಂಬಿಕೊಳ್ಳಲಿ. ನೀವು ಪರಿಪೂರ್ಣವಾಗಿ ತುಂಬಿಸಿ ದೇವರ ಬಲದಿಂದ ತುಂಬಿಸಿ ಶಕ್ತೀಕರಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.